ಹೆಲೋ ಸಿ ಇ ಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದನ್ನ ಡೀಟೇಲಾಗಿ ನೋಡೋಣ. ಡೀಟೇಲಾಗಿ ನೋಡೋಣ ಅಂದ ತಕ್ಷಣ ಖಂಡಿತ ವಿಡಿಯೋ ಸ್ವಲ್ಪ ಲೆಂತಿನೇ ಆಗುತ್ತೆ. ಪೇಷನ್ಸ್ ಇಟ್ಕೊಂಡು ಫುಲ್ ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಇಲ್ಲಾಂದರೆ ತುಂಬ ಡೌಟ್ಸ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಡ್ಯೂರಿಂಗ್ ಕೌನ್ಸಿಲಿಂಗ್. ವೆರಿ ಇಂಪಾರ್ಟೆಂಟ್ ಅಂತ ಮೊದಲೇ ಹೇಳಿದ್ದೀನಿ, ಹಾಗಾಗಿ ನೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ಮತ್ತೆ ಬೇಕಾದ್ರೆ ಇನ್ನೊಂದ್ಸರಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ಕೌನ್ಸಿಲಿಂಗ್ ಹತ್ತಿರ ಬಂದಾಗ. ಯಾಕೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕೌನ್ಸಿಲಿಂಗ್ ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಆಗುವ ಸಂಭವ ಇದೆ. ಹಾಗಾಗಿ ಅದಕ್ಕಿಂತ ಮೊದಲೇ ಒಂದಷ್ಟು ನೋಡ್ಕೊಂಡಿದ್ರೆ ಒಳ್ಳೆಯದು. ಮೂವಿ ರಿಲೀಸ್ ಆಗ್ತಿದ್ದು ಮೊದಲು ಒಂದು ಟ್ರೈಲರು, ಟೀಸರ್ ಅಂತ ಬಿಡ್ತಾರಲ್ಲ, ಆ ಥರ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಏನು ಕೌನ್ಸಿಲಿಂಗ್ ಅಂದರೆ ಏನು ಅಂತ. ನಿಮ್ಗೆ ಗೊತ್ತಿಲ್ಲ ಅಂದರೆ ಮೊದಲೇ ಒಂದ್ಸರಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ನಿಮ್ಮ ಅಣ್ಣನ ಕೌನ್ಸಿಲಿಂಗು, ಅಕ್ಕನ ಕೌನ್ಸಿಲಿಂಗಲ್ಲೂ ಸ್ವಲ್ಪ ಐಡಿಯಾ ಇರುತ್ತೆ. ಫಸ್ಟ್ ಟೈಮ್ ಆದರೆ ಪೇರೆಂಟ್ಸು, ಸ್ಟೂಡೆಂಟ್ಸ್ಗೂ ಈ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದ್ದರೆ ಒಳ್ಳೆಯದು, ಯಾವುದು ಮಿಸ್ಟೇಕ್ ಆಗೋದಿಲ್ಲ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಒನ್ ಟೈಮ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಅನ್ನೋದು ಒಂದೇ ಒಂದು ಸರಿ ಮಾಡೋದು, ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಯಾವ ಥರ ಹೋಮ್ವರ್ಕ್ ಮಾಡಬೇಕು ಅಂತ ನಾನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದು ನೆನಪಿರಲಿ, ಒನ್ ಟೈಮ್ ಆಪ್ಷನ್ ಎಂಟ್ರಿ. ಮತ್ತೆ ಬೇರೆ ರೌಂಡ್ಸ್ಗೆ ಬೇರೆ ಆಪ್ಷನ್ ಎಂಟ್ರಿ ಇರೋದಿಲ್ಲ, ಒಂದ್ಸರಿ ಮಾಡಿದ್ರೆ ಮುಗೀತು. The priority of options entered by the candidate for the first round will remain same for all the rounds of seat allotment. ರೆಡ್ ಕಲರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ದ ಕ್ಯಾಂಡಿಡೇಟ್ಸ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಫಾರ್ ದ ಫಸ್ಟ್ ರೌಂಡ್ಗೆ ವಿಲ್ ರಿಮೇನ್ ಸೇಮ್ ಫಾರ್ ಆಲ್ ದ ರೌಂಡ್ಸ್ ಆಫ್ ಸೀಟ್ ಅಲಾಟ್ಮೆಂಟ್. ಟೋಟಲ್ ಎಷ್ಟು ರೌಂಡ್ ಇರುತ್ತೆ? ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ನಾನು ಮಾತಾಡ್ತಾ ಇರೋದು ಕೆ ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ. ದಿಸ್ ವಿಲ್ ನಾಟ್ ಅಪ್ಲೈ ಫಾರ್ ನೀಟ್ ಕೌನ್ಸಿಲಿಂಗಲ್ಲಿ ಬೇರೆ ರೌಂಡ್ಸ್ ಇರುತ್ತೆ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಕೆ ಸಿ ಇ ಟಿ ಕೌನ್ಸಿಲಿಂಗ್. ಫಸ್ಟ್ ರೌಂಡ್ಗೆ ಏನು ಆಪ್ಷನ್ ಎಂಟ್ರಿ ಮಾಡ್ತಿರೋ ಮಧ್ಯದಲ್ಲಿ ನೀವು ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೇ ಫಿಕ್ಸ್ ಆಗುತ್ತೆ. ಹಾಗಾಗಿ ಹುಷಾರಾಗಿ ಮಾಡಬೇಕಾಗುತ್ತೆ. Candidates will not be allowed to enter option again for any other rounds. ಮುಂದಿನ ಸುತ್ತಿಗಳಿಗೆ ನೀವು ಆಪ್ಷನ್ ಎಂಟ್ರಿ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಿಮ್ಗೆ ಇನ್ನೊಂದು ಚಾಯ್ಸ್ ಕೊಡ್ತಾನೆ. ಕ್ಯಾಂಡಿಡೇಟ್ ಮೇ ಡಿಲೀಟ್, ಯಾವುದಾದ್ರು ನಿಮ್ಮ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಡಿಲೀಟ್ ಮಾಡಬಹುದು. ಆಲ್ಟರ್ ದ ಆರ್ಡರ್ ಆಫ್ ಆಪ್ಷನ್ಸ್, ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋಬಹುದು. ಪ್ರಯಾರಿಟಿ ನಂಬರ್ 5 ಇರೋದನ್ನ 10 ಹಾಕ್ಬೋದು, 10 ಇರೋದನ್ನ 5 ಹಾಕ್ಬೋದು, ಅದೆಲ್ಲ ಮಾಡ್ಕೋಬಹುದು. ಡಿಲೀಟ್ ಮಾಡ್ಕೋಬಹುದು, ಆರ್ಡರ್ನ ಚೇಂಜ್ ಮಾಡ್ಕೋಬಹುದು. ಏನು ಮಾಡ್ಲಿಕ್ಕಾಗಲ್ಲ ಅಂದರೆ ಎಡಿಷನ್ ಮಾಡೋದಕ್ಕಾಗೋದಿಲ್ಲ, ಹೊಸ ಕಾಲೇಜ್ಗಳನ್ನ ಸೇರಿಸೋದಕ್ಕಾಗೋದಿಲ್ಲ. ಡಿಲೀಟ್ ಮಾಡ್ಕೋಬಹುದು, ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋಬಹುದು. ಬೇಸ್ಡ್ ಆನ್ ದ ಚಾಯ್ಸ್ ಆಫ್ ದ ಕ್ಯಾಂಡಿಡೇಟ್ ಆಪ್ಟೆಡ್ ಆಫ್ಟರ್ ದ ರೆಸ್ಪೆಕ್ಟಿವ್ ರೌಂಡ್ ಆಫ್ ದ ಸೀಟ್ ಅಲಾಟ್ಮೆಂಟ್. ಈ ಚಾಯ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ವಿಡಿಯೋದಲ್ಲಿ ಹೇಳ್ತೀನಿ, ಮುಂದಿನ ಒಂದು ವಿಡಿಯೋದಲ್ಲೂ ಸಹ ಚಾಯ್ಸಸ್ ಬಗ್ಗೆ ಮಾತ್ರ ಹೇಳ್ತೀನಿ. ಅದಕ್ಕೆ ಇಲ್ಲಿ ಒಂದು ಬಾಕ್ಸ್ ಹಾಕಿಟ್ಟಿದ್ದೀನಿ. ಚಾಯ್ಸ್ ಅನ್ನೋದ್ರೆ ಏನಿದ್ರ ಇಂಪಾರ್ಟೆನ್ಸ್ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಇದು ಗೊತ್ತಾಗಲೇಬೇಕು ನಿಮಗೆ, ವಾಟ್ ಈಸ್ ದ ಚಾಯ್ಸ್ ಅಂತ. The candidate will be allowed to enter all the options in the discipline to which he or she is eligible. ನೀವು ಯಾವುದಕ್ಕೆ ಎಲಿಜಿಬಲ್ ಇರ್ತೀರಾ? ಫಾರ್ಮ್ ಸೈನ್ಸಸ್ಸು, ಫಾರ್ಮಸಿ, ಇಂಜಿನಿಯರಿಂಗು, ಮೆಡಿಕಲ್ಲು, ಯಾವುದೇ ಡಿಸಿಪ್ಲಿನಲ್ಲಿ ನೀವು ಎಲಿಜಿಬಲ್ ಇದ್ದರೆ ಅದೆಲ್ಲದಕ್ಕೂ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು, ನಿಮ್ಗೆ ಇಷ್ಟ ಇದ್ದರೆ. ದೇರ್ ಈಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. 10 ಮಾಡಬೇಕು, 100 ಮಾಡಬೇಕು, 1000 ಮಾಡಬೇಕು ಅಂತಿಲ್ಲ, ಎಷ್ಟು ಬೇಕಾದರೂ ಮಾಡ್ಬೋದು. ದೇರ್ ಈಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ಸಪೋಸ್ ನೀವು ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ, ಆರ್ ವಿ ಎಲ್ ಒಂದು 20, ಬಿ ಎಮ್ ಎಸ್ ಎಲ್ ಒಂದು 20, ರಾಮಾಯದಲ್ಲಿ 50, ದಯಾನ್ ಸಾಗರಲ್ಲಿ 100 ಆಪ್ಷನ್ ಎಂಟ್ರಿ ಮಾಡಬಹುದು. ಯಾಕೆಂದರೆ ಅಷ್ಟೊಂದು ಕೋರ್ಸಸ್ ಇದೆ ಅಲ್ಲಿ. ಹಾಗಾಗಿ ನಿಮಗೆ ಯಾವುದೇ ಲಿಮಿಟ್ ಇಲ್ಲ. ಯಾವುದೋ ಕಾಲೇಜ್ ನನಗೆ ಆರ್ ವಿ, ಬಿ ಎಮ್ ಎಸ್, ರಾಮಯ್ಯ ಸಿಗೋದಿಲ್ಲ, ನಾನು ಆಪ್ಷನ್ ಎಂಟ್ರಿ ಮಾಡಲ್ಲ ಅಂದ್ಕೊಳ್ಳೋದು. ಆಮೇಲೆ ನಿಮಗಿಂತ ಲೋಯರ್ ಮೆರಿಟ್ ಇರೋರಿಗೆ ಅದು ಅಲಾಟ್ ಆಗಿದ್ರೆ ಮತ್ತೆ ನೀವು ಬೇಜಾರು ಮಾಡ್ಕೋತೀರಾ, ಅಯ್ಯೋ ನಾನು ಆಪ್ಷನ್ ಎಂಟ್ರಿ ಮಾಡಬೇಕಾಗಿತ್ತು ಅಂತ. ಹಾಗಾಗಿ ಯಾವುದು ಚಾನ್ಸ್ ತೊಗೋಬೇಡಿ. ನಿಮ್ಗೆ ಯಾವ್ಯಾವ್ದು ಇಷ್ಟ ಇದೆಯೋ ಪ್ರಯಾರಿಟಿ ಆರ್ಡರ್. ಪ್ರಯಾರಿಟಿ ಅಂದರೆ ಹಾಗೆ, ನಿಮ್ಗೆ ಯಾವ್ದು ತುಂಬ ಇಷ್ಟ ಅದನ್ನು ಪ್ರಯಾರಿಟಿ 1, ಇನ್ನು ಸ್ವಲ್ಪ ಇಷ್ಟ ಕಡಿಮೆ ಇರೋದು 2, 3, 4 ಅಂತ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ದು ಯಾವುದೋ ಒಂದು ರ್ಯಾಂಕ್ ಬಂದಿರುತ್ತೆ, ಸಾಕು ನನಗೆ ಇಷ್ಟಕ್ಕೆ ಸಿಕ್ಬಿಡುತ್ತೆ ಅಂದ್ಕೊಂಡು ಸ್ಟಾಪ್ ಮಾಡಬಾರ್ದು. ಯಾಕೆಂದರೆ ನಿಮಗೆ ಕಾಲೇಜು ಸಿಗದೇ ಇರೋ ಆಪ್ಷನ್ನು ಇರುತ್ತೆ. ಹಾಗಾಗಿ ಒಂದಷ್ಟು ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಜಾಸ್ತಿ ಕಾಲೇಜಸ್ಸು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಎವ್ರಿ ಇಯರ್ ನೋಡ್ತೀನಿ, ಸರ್ ನನ್ನ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಕಾಮೆಂಟ್ ಮಾಡ್ತಿರ್ತಾರೆ. ಯಾಕೆ ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ನೀವು ಸಫಿಷಿಯೆಂಟ್ ಆಪ್ಷನ್ಸೇ ಕೊಟ್ಟಿರೋದಿಲ್ಲ ಕೆ ಇ ಅವ್ರಿಗೆ. ಹಾಗಾಗಿ ಜಾಸ್ತಿ ಆಪ್ಷನ್ಸ್ ಕೊಡಬೇಕು. ನೀವು ಹಿಂದಿನ ಕಟ್ ಆಫ್ ನೋಡ್ಕೊಂಡಿರ್ತೀರಾ, ಸರ್ ಆ ಕಾಲೇಜಲ್ಲಿ 25,000ಕ್ಕೆ ಲಾಸ್ಟ್ ಟೈಮ್ ಸಿಕ್ಕಿತ್ತು ಅಂದರೆ ಈ ಸರಿ ಸಿಗಲೇಬೇಕು ಅಂತ ಏನೂ ಇಲ್ಲ. ಮಾರ್ಕು ಫಸ್ಟಲ್ಲೇ ಸಿಗಬೇಕು ಅಂತ ಏನೂ ಇಲ್ಲ. ಯಾಕೆಂದರೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ. ಸೊ ಮಾರ್ಕಲ್ಲಿ ಸಿಗದೆ ಇರ್ಬೋದು, ಫಸ್ಟಲ್ಲಿ ಸಿಗದೆ ಇರ್ಬೋದು. ಹಾಗಾಗಿ ಜಾಸ್ತಿ ಆಪ್ಷನ್ಸ್ ಕೊಡಿ. ಎ ಕ್ಯಾಂಡಿಡೇಟ್ ಕ್ಯಾನ್ ಎಂಟರ್ ಎನಿ ನಂಬರ್ ಆಫ್ ಆಪ್ಷನ್ಸ್ ಥ್ರೂ ಆನ್ಲೈನ್.
ಕೌನ್ಸಿಲಿಂಗ್ ನಡೆಯೋದು ಕಂಪ್ಲೀಟ್ಲಿ ಆನ್ಲೈನಲ್ಲೇ, ಆಫ್ಲೈನ್ ಏನು ಇರೋದೇ ಇಲ್ಲ. Of his choice of college or colleges and courses in the order of preferences. He or she desires to enter either in the helpline centers or on his own arrangement. ನಿಮ್ಮ ಓನ್ ಅರೇಂಜ್ಮೆಂಟ್ ಅಲ್ಲೇ ಮಾಡಿ. ಒಂದು ನೋಟ್ ಅಂತಿದೆ, ನೋಡೋಣ ಏನಿದು ನೋಟು ಅಂತ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ನಾಟ್ ಟು ಸ್ಟಾರ್ಟ್ ಎಂಟ್ರಿಂಗ್ ದ ಆಪ್ಷನ್ಸ್ ಡೈರೆಕ್ಟ್ಲಿ ಆನ್ ದ ಆನ್ಲೈನ್ ಆಪ್ಷನ್ ಫಾರ್ಮ್ ಆನ್ ದ ಇಂಟರ್ನೆಟ್ ವಿತೌಟ್ ಪ್ರಿಪರೇಟರಿ ವರ್ಕ್ ಅಟ್ ಹೋಮ್ ಆನ್ ಪ್ರಿಫರೆನ್ಸ್ ಆಫ್ ಆಪ್ಷನ್ಸ್ ಆಸ್ ಇಟ್ ಲೀಡ್ಸ್ ಟು ಕಮಿಷನ್ ಆಫ್ ಮಿಸ್ಟೇಕ್ಸ್, ರಾಂಗ್ ಎಂಟ್ರೀಸ್, ರಾಂಗ್ ಆರ್ಡರ್ ಆಫ್ ಪ್ರಿಫರೆನ್ಸಸ್. ಡೈರೆಕ್ಟಾಗಿ ಆನ್ಲೈನಲ್ಲಿ ಕೂತ್ಕೊಳ್ಳೋದು, ಟೈಪ್ ಮಾಡ್ತಾ ಹೋಗೋದು ಮಾಡಬೇಡಿ. ಹೋಮ್ವರ್ಕ್ ಮಾಡ್ಕೊಳ್ಳಿ. ಏನು ಹೋಮ್ವರ್ಕ್ ಮಾಡ್ಕೋಬೇಕು ಅಂದರೆ, ಒಂದು ನೋಟ್ಬುಕ್ ತಗೊಳ್ಳಿ, ನೀಟಾಗಿ ಬರ್ಕೊಂಡು ಹೋಗಿ. ಪ್ರಯಾರಿಟಿ 1 ಯಾವ ಕಾಲೇಜು, ಪ್ರಯಾರಿಟಿ 2 ಯಾವ ಕಾಲೇಜು, ಪ್ರಯಾರಿಟಿ 3 ಅಂತ ಕಂಪ್ಲೀಟಾಗಿ ಬರೀರಿ. ಡಿಸ್ಕಸ್ ಮಾಡಿ ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ, ಟೀಚರ್ಸ್ ಹತ್ರ. ಫೈನಲ್ ಆಗಿ ಒಂದು ನಿಮ್ಮ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೀವು ಸಿಸ್ಟಮಲ್ಲಿ ಆಪ್ಷನ್ ಎಂಟ್ರಿ ಮಾಡಿ. ಮಾಡಲಿಲ್ಲ ಆ ಥರ ಅಂದರೆ ಏನಾಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ, ರಾಂಗ್ ಎಂಟ್ರೀಸ್ ಆಗುತ್ತೆ, ರಾಂಗ್ ಆರ್ಡರ್ ಆಫ್ ಪ್ರಿಫರೆನ್ಸಸ್ ಆಗುತ್ತೆ. ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ನಿಮ್ಗೆ ಇಷ್ಟ ಇರುತ್ತೆ, ಆ ಕಾಲೇಜ್ ಬೇಡ ಅನ್ಕೋತೀರ. ನಿಮ್ಗೊಂದು ಕಾಲೇಜ್ ಸಿಕ್ತು ಅಂದರೆ, ಫಾರ್ ಎಕ್ಸಾಂಪಲ್ 15th ಪ್ರಯಾರಿಟಿ ಕೊಟ್ಟಿದ್ದೀರ ಅನ್ಕೊಳ್ಳಿ, 15th ಕಾಲೇಜ್ ಸಿಕ್ತು ಅನ್ಕೊಳ್ಳಿ, 16, 17, 18 ಎಲ್ಲ ಡಿಲೀಟ್ ಆಗುತ್ತೆ, ಯಾವ ಇರೋದಿಲ್ಲ. ನೀವೇನು ಹೇಳ್ತೀರಾ, 15 ಸಿಕ್ಕಿರುತ್ತೆ ಸರ್, ನನಗೆ 18 ಬೇಕಾಗಿತ್ತು ಅಂತೀರ. 18 ಕೊಡ್ಲಿಕ್ಕೆ ಬರಲ್ಲ. 15 ನೆಕ್ಸ್ಟ್ ರೌಂಡಲ್ಲಿ 15ಕ್ಕಿಂತ ಮೇಲೆ ಇರೋ ಪ್ರಿಫರೆನ್ಸಸ್ ಕಾಲೇಜ್ ಮಾತ್ರ ತಗೋತಾರೆ. 16, 17, 18, 19, 20 ಕೆಳಗಡೆ ಇರೋ ಕಾಲೇಜ್ ಎಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಯಾಕೆಂದರೆ ದಿಸ್ ಇಸ್ ಪ್ರಯಾರಿಟಿ. 15th ಪ್ರಯಾರಿಟಿ ಹೈಯೆಸ್ಟ್ ಪ್ರಯಾರಿಟಿ, 16, 17, 18 ಲೋಯೆಸ್ಟ್ ಪ್ರಯಾರಿಟಿ. ನೀವು 15 ಸಿಕ್ಕಿದೆ ಅಂದರೆ ಅದಕ್ಕಿಂತ ಕೆಳಗಡೆ ಇರೋದು ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ, ಹಾಗಾಗಿ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಬಟ್ ಎವ್ರಿ ಇಯರ್ ಸ್ಟೂಡೆಂಟ್ಸು, ಪೇರೆಂಟ್ಸ್ ಹೇಳೋದು, ಸರ್ ನನಗೆ ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಬೇಕಾಗಿತ್ತು ಅಂತ. ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಬೇಕಾಗಿತ್ತು ಅಂದರೆ ಆ ಕಾಲೇಜ್ನ ನೀವು ಹೈಯರ್ ಪ್ರಯಾರಿಟಿ ಹಾಕೋಬೇಕಾಗಿತ್ತು, ಟಾಪಲ್ಲಿ ಇಟ್ಕೋಬೇಕಾಗಿತ್ತು ಅದನ್ನು. ಸೊ ಯಾಕೆ ಆ ಥರ ಮಿಸ್ಟೇಕ್ಸ್ ಆಗುತ್ತೆ ಅಂದರೆ, ಡೈರೆಕ್ಟಾಗಿ ನೀವು ಸಿಸ್ಟಮಲ್ಲಿ ಎಂಟ್ರಿ ಮಾಡೋಕ್ಕೆ ಹೋಗ್ತೀರಾ. ಅದಕ್ಕೆ ಮನೆಯಲ್ಲಿ ಒಂದಷ್ಟು ನೋಟ್ಬುಕ್ಕು, ಪೆನ್ನು, ಪೆನ್ಸಿಲು ತೊಗೊಂಡು ಬರೀತಾ ಹೋಗಿ. ತುಂಬ ಟೈಮ್ ಇದೆ ನಿಮಗೆ. ನೆಕ್ಸ್ಟ್, ನೋಟ್ ಆನ್ ಮಾಕ್ ಅಲಾಟ್ಮೆಂಟ್. ಫಸ್ಟ್ ರೌಂಡ್ಗಿಂತ ಮೊದಲು ಒಂದು ಮಾಕ್ ಅಲಾಟ್ಮೆಂಟ್ ಅದು ಮಾಡ್ತಾರೆ. ದಿಸ್ ಇಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ಇಲ್ಲಿ ನಿಮಗೆ ಸೀಟ್ ಅಲಾಟ್ ಆಯಿತು ಅಂದರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಟ್ ಆಗೋದಕ್ಕಾಗೋದಿಲ್ಲ. ಬಿಕಾಸ್ ದಿಸ್ ಮಾಕ್ ಸೀಟ್ ಅಲಾಟ್ಮೆಂಟ್ ಈಸ್ ಓನ್ಲಿ ಅನ್ ಇಂಡಿಕೇಟಿವ್ ಸೀಟ್ ಸ್ಟೇಟಸ್. This is just an indicative seat status which candidate may or may not get in the real allotment. ಇದು ರಿಯಲ್ ಅಲ್ಲ, ಅಣಕು ಸೀಟು ಹಂಚಿಕೆ. ಸೊ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಅದೇ ಕಾಲೇಜ್ ಸಿಗ್ಬೋದು, ಸಿಗದೇ ಇರ್ಬೋದು. ಇದು ಒಂದು ಇಂಡಿಕೇಟಿವ್ ಪ್ರೋಸೆಸ್ ಅಷ್ಟೇ. ಈ ಇಂಥ ಕಾಲೇಜಲ್ಲಿ ಸಿಗ್ಬೋದು ನಿಮ್ಮ ರ್ಯಾಂಕ್ ಅಂತ ಗೊತ್ತಾಗುತ್ತೆ. ಇಟ್ ವಿಲ್ ಹೆಲ್ಪ್ ದ ಕ್ಯಾಂಡಿಡೇಟ್ ಟು ರಿವೈಸ್, ಅಪ್ಡೇಟ್, ಆ್ಯಡ್ ಆರ್ ಡಿಲೀಟ್ ಆಲ್ರೆಡಿ ದ ಎಂಟರ್ಡ್ ಆಪ್ಷನ್. ಮೊದಲು ನಾನು ನಿಮ್ಗೆ ಏನು ಹೇಳಿದೆ, ಇಟ್ ಈಸ್ ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ನೋಡಿ, ಒನ್ ಟೈಮ್ ಆಪ್ಷನ್ ಎಂಟ್ರಿ ಆಫ್ಟರ್ ಫಸ್ಟ್ ರೌಂಡ್ ಅಂದೆ. ಈಗ ನಡೀತಿರೋದು ಮಾಕ್. ಸೊ ಮಾಕ್ ಆದಮೇಲೆ ನಿಮ್ಗೆ ಯಾವುದೋ ಒಂದು ಕಾಲೇಜಲ್ಲಿ ಸಿಗಬಹುದು ಅಂತ ಹೇಳ್ತಾರೆ ಅವರು. ಇದಾದಮೇಲೆ you can revise your option entry, update the option entry, add the colleges or delete the already entered options. Candidates are required to verify their allotted seat status on the KEA website. ಯಾವಾಗಲೂ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಿ. ನಾನು ರೆಕಮೆಂಡ್ ಮಾಡೋದು ದಿನಕ್ಕೆ 2, 3, 4 ಸರಿ ನೋಡ್ತಾ ಇರಿ, KEA ವೆಬ್ಸೈಟ್ ನೋಡಿ. If they desire, they are free to change, reorder, delete and add to their choice of courses and colleges as per their preferences. ಏನು ಬೇಕಾದ್ರೂ ಮಾಡ್ಬೋದು, ನೀವು ಚೇಂಜ್ ಮಾಡ್ಕೋಬೋದು, ರಿಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಯಾವಾಗ ಮಾರ್ಕ್ ಆದಮೇಲೆ ಬಿಫೋರ್ ಫಸ್ಟ್ ರೌಂಡ್. ಆಲ್ ದ ಕ್ಯಾಂಡಿಡೇಟ್ಸ್ ಮಸ್ಟ್ ಎಂಟರ್ ದೇರ್ ಫೈನಲ್ ಆಪ್ಷನ್ಸ್ ಬಿಫೋರ್ ದ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ಡ್. ಮಾರ್ಕ್ ಆದಮೇಲೆ ಒಂದು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಕೊಡ್ತಾರೆ, ಅದರ ಒಳಗಡೆ ನೀವು ಫೈನಲ್ ಮಾಡ್ಕೋಬೇಕಾಗುತ್ತೆ. Candidates will not be able to change their options after the last date and time fixed to do so. ಲಾಸ್ಟ್ ಡೇಟ್ ಟೈಮ್ ಆಯ್ತು ಅಂದರೆ ಅದಾದಮೇಲೆ ಯಾವುದೇ ಚೇಂಜ್ಗೆ ಅಲೋ ಮಾಡೋದಿಲ್ಲ. ಆಮೇಲೆ ನಿಮಗೆ ಮಾರ್ಕಲ್ಲಿ ಒಂದು ಸೀಟ್ ಸಿಕ್ಕಿರುತ್ತೆ, ಅದೇ ಸೀಟು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತಾ, ಗ್ಯಾರಂಟಿ ಇಲ್ಲ. ಯಾಕೆ ಆ ಥರ ಆಗುತ್ತೆ ಅಂದರೆ, ಎಲ್ಲರೂ ಆಪ್ಷನ್ ಎಂಟ್ರಿ ಪ್ರಯಾರಿಟಿನ ಚೇಂಜ್ ಮಾಡ್ಕೋತಾರೆ. ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಓಹೋ ನಾನು ಈ ಥರ ಅಲ್ಲ ಬೇರೆ ಥರ ಹಾಕ್ಕೋಬೇಕಾಯ್ತು ಪ್ರಯಾರಿಟಿ, ನನ್ನ ರ್ಯಾಂಕ್ಗಿಂತ ಲೋಯರ್ ಮೆರಿಟಿ ಬಂದಿರೋನಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದೆ, ನನಗೆ ಅದು ಸಿಗಲಿಲ್ಲ. ಯಾಕೆಂದ್ರೆ ನೀವು ಆ ಕಾಲೇಜ್ ಆಪ್ಷನ್ ಎಂಟ್ರಿಲಿ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ತುಂಬ ಜನ 99% ಆಪ್ಷನ್ ಎಂಟ್ರಿನ ಆಲ್ಟರ್ ಮಾಡ್ತಾರೆ ಆಫ್ಟರ್ ಮಾರ್ಕ್. ಹಾಗಾಗಿ ಮಾರ್ಕಲ್ಲಿ ಸಿಕ್ಕಂಥ ಸೀಟು ನಿಮಗೆ ಸಿಗಬಹುದು, ಸಿಗದೇನೂ ಇರಬಹುದು, ಎರಡೂ ಪ್ರಾಬಬಿಲಿಟಿ ಇದೆ. Even though the candidate may not like to modify the options after the mark allotment, he or she may not get the, ನೀವು ಆಪ್ಷನ್ ಎಂಟ್ರಿ ಚೇಂಜ್ ಆದರೂ ಮಾಡದಿರಿ, ಮಾರ್ಕ್ ಆದ್ರೆ ನಾನು ಚೇಂಜ್ ಮಾಡೋದಿಲ್ಲ, ಇದೇ ಕಾಲೇಜ್ ಸಿಗುತ್ತೆ ಅಂದ್ಕೊಂಡಿರ್ತೀರಾ. ಬಟ್ ಬೇರೆ ಕ್ಯಾಂಡಿಡೇಟ್ಸು ಚೇಂಜ್ ಮಾಡಿರ್ತಾರೆ, ನಿಮಗಿಂತ ಒಳ್ಳೆ ರ್ಯಾಂಕ್ ಇರೋರು ಚೇಂಜ್ ಮಾಡಿದರೆ ಅವ್ರಿಗೆ ಸೀಟ್ ಸಿಗುತ್ತದು.
ಸೇಮ್ ಸೀಟ್ ಡ್ಯೂರಿಂಗ್ ದ ರಿಯಲ್ ಅಲಾಟ್ಮೆಂಟ್ ಆಸ್ ಅದರ್ ಕ್ಯಾಂಡಿಡೇಟ್ಸ್ ಮೇ ಚೇಂಜ್ ದೇರ್ ಅರ್ಲಿಯರ್ ಎಂಟರ್ಡ್ ಆಪ್ಷನ್ಸ್. ಬೇರೆ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಚೇಂಜ್ ಮಾಡ್ಕೊಂಡಿರ್ತಾರೆ, ಹಾಗಾಗಿ ನಿಮ್ಮ ಸೀಟ್ ಅವ್ರಿಗೂ ಹೋಗಿರಬಹುದು. ಸೊ ಮಾರ್ಕಲ್ಲಿ ಸಿಕ್ಕಂತಹ ಸೀಟು ಖಂಡಿತ ಸಿಗುತ್ತೆ ಅಂತ ಏನೂ ಇಲ್ಲ. ಇದು ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸರ್ ನನಗೆ ಮಾರ್ಕಲ್ಲಿ ಸಿಕ್ಕಿತ್ತು, ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ಅಂತೀರಾ. ಒಂದಷ್ಟು ಜನಕ್ಕೆ ಸಿಗುತ್ತೆ. Candidates who have not been allotted any seat in the mark allotment should verify the options entered by them and are advised to enter more options in which they are interested. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಸರ್ ನನಗೆ ಯಾವುದೋ ಸೀಟೇ ಅಲಾಟ್ ಆಗಿಲ್ಲ. ಯಾಕೆಂದರೆ ಸಫಿಷಿಯಂಟ್ ಆಪ್ಷನ್ ಎಂಟ್ರಿ ಮಾಡಿರಲ್ಲ ನೀವು. ಯಾವುದೋ ಒಂದು 10 ಕಾಲೇಜ್ ಹಾಕಿ ಬಿಟ್ಬಿಟ್ಟಿರ್ತೀರ, ಇಲ್ಲ ಯಾವುದೋ 4 ಕಾಲೇಜ್ ಹಾಕಿ ಬಿಟ್ಬಿಟ್ಟಿರ್ತೀರ. ಮಾರ್ಕಲ್ಲಿ ನಿಮಗೆ ಆ ಪ್ರಾವಿಷನ್ ಇರೋದು, ಯಾಕೆಂದರೆ ಎಲ್ಲ ಇರ್ತಾರೆ ಮಾರ್ಕ್ ಅಲಾಟ್ಮೆಂಟ್. ಫಸ್ಟ್ ರೌಂಡಲ್ಲಿ ಯಾರದು ಕಾಮೆಡ್ ಕೆ ಆಸ್ಪಿರೆಂಟ್ಸು, ನೀಟ್ ಆಸ್ಪಿರೆಂಟ್ಸು, ಡೆಂಟಲ್ ಅವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲ ಲಾಂಗ್ ಟರ್ಮ್ ಹೋಗೋರು ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರು ಹೊರಗಡೆ ಹೋಗಿರಲ್ಲ, ಸುಮ್ಮನೆ ಟ್ರೈ ಮಾಡ್ತಾರೆ ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಅಂತ ಕ್ಯೂರಿಯಾಸಿಟಿಗೆ. ಹಾಗಾಗಿ ನಿಮಗೆ ಸಿಗದೇ ಇರುವಂಥ ಚಾನ್ಸು ಇರುತ್ತೆ ಮಾರ್ಕಲ್ಲಿ ಫಸ್ಟಲ್ಲಿ. ಹಾಗಾಗಿ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ. ಸಪೋಸ್ ನಿಮ್ಮ ರ್ಯಾಂಕ್ 50,000 ಅಂದರೆ ಲಾಸ್ಟ್ ಇಯರು 70,000 ಬಂದಿರುತ್ತಲ್ಲ ಕಾಲೇಜ್ ಕಟ್ ಆಫ್, ಅಂಥ ಕಾಲೇಜುಗಳು ಸಹ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ದಿಸ್ ಈಸ್ ಓನ್ಲಿ ಇನ್ ಇಂಡಿಕೇಟಿವ್ ಎಕ್ಸರ್ಸೈಸ್. ಮಾರ್ಕ್ ಅನ್ನೋದು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಇಂಡಿಕೇಟಿವ್ ಎಕ್ಸರ್ಸೈಸ್. ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್ ಬಟ್ ಶುಡ್ ವೇಟ್ ಫಾರ್ ದ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್. ತುಂಬ ಖುಷಿ ಪಟ್ಟು ಎಂಜಾಯ್ ಮಾಡಿ ಸ್ವೀಟ್ಸ್ ಎಲ್ಲ ಹಂಚಕ್ಕೆ ಹೋಗ್ಬಿಡಿ. ಮಾರ್ಕ್ ಆದಮೇಲೆ ನನಗೆ ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಸೀಟು ಅಂತ. ಬೋತ್ ನೀಟ್ ಆಸ್ಪಿರೆಂಟ್ಸ್ ಆ್ಯಂಡ್ ಸಿ ಇ ಟಿ ಆಸ್ಪಿರೆಂಟ್ಸ್ ಅದೇ ಸಿಗುತ್ತೆ ಅನ್ನೋದು ಖಂಡಿತ ಇಲ್ಲ. ಫಸ್ಟ್ ರೌಂಡಲ್ಲಿ ಸಿಗಬಹುದು, ಸಿಗದೇನೂ ಇರ್ಬೋದು. ಹಾಗಾಗಿ ಏನು ಅನೌನ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ಟೇಟಸ್ಸು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸಿಕ್ಕಿದೆ ಓಕೆ, ಇಟ್ ಈಸ್ ಅನ್ ಇಂಡಿಕೇಟಿವ್ ಪ್ರೋಸೆಸ್. ಇದು ಸಿಗಬಹುದು ಫಸ್ಟ್ ರೌಂಡಲ್ಲಿ ಇಲ್ಲ ಸೆಕೆಂಡ್ ರೌಂಡಲ್ಲಿ ಅಂತ ಖುಷಿ ಪಡಿ. ಸಿಗಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಕಾಲೇಜಸ್ನ ಆಪ್ಷನ್ ಎಂಟ್ರಿಯಲ್ಲಿ ಮಾಡಿ. ಯಾಕೆ ಕೆ ಇ ಅವರು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ? ಬೇಸ್ಡ್ ಆನ್ ದ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಎ ಕ್ಯಾಂಡಿಡೇಟ್ ಕ್ಯಾನ್ ಗೆಟ್ ಅನ್ ಇಂಡಿಕೇಟಿವ್ ಅಲಾಟ್ಮೆಂಟ್ ಆಫ್ ಕಾಲೇಜ್ ಕೋರ್ಸ್ ಸ್ಟ್ರೀಮ್ ಆಸ್ ಪರ್ ಹಿಸ್ ಆರ್ ಹರ್ ಪ್ರಯಾರಿಟಿ ಆಫ್ ಆಪ್ಷನ್ಸ್. ನಿಮ್ಗೊಂದು ಇಂಡಿಕೇಶನ್ ಸಿಗುತ್ತೆ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಕೆಲವರು ಇಂಡಿಕೇಟರ್ ಹಾಕ್ತಾರೆ, ಲೆಫ್ಟು ರೈಟು ಅಂತೆಲ್ಲ. ಸೊ ಹಿಂದೆ ಬರೋರು ಗೊತ್ತಾಗುತ್ತೆ ಇವನು ಲೆಫ್ಟ್ ಟರ್ನ್ ಮಾಡ್ತಾನೆ, ರೈಟ್ ಟರ್ನ್ ಮಾಡ್ತಾನೆ ಅಂತ ನಿಮಗೊಂದು ಇಂಡಿಕೇಶನ್. ಅದು ಈ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅನ್ನೋದು ನಿಮ್ಗೊಂದು ಇಂಡಿಕೇಶನ್. ನಿಮಗೆ ಇಂಥ ಕಾಲೇಜಲ್ಲಿ ಇಂಥ ಕೋರ್ಸು ಸಿಗಬಹುದು ಅಂತ ಹೇಳ್ತಾರೆ, ಸಿಕ್ಕಿದೆ ಅಂತಲ್ಲ, ಅದು ಸಿಗಬಹುದು ಅನ್ನೋದನ್ನ ಮಾರ್ಕ್ ಸೀಟ್ ಅಲಾಟ್ಮೆಂಟಲ್ಲಿ ಹೇಳ್ತಾರೆ. ದಿಸ್ ಗಿವ್ಸ್ ಎ ಕ್ಲಿಯರ್ ಐಡಿಯಾ ಟು ದ ಕ್ಯಾಂಡಿಡೇಟ್ ಟು ಚೇಂಜ್ ಆರ್ ರಿಟೈನ್ ದ ಎಂಟರ್ಡ್ ಆಪ್ಷನ್ಸ್. ಸೊ ನಿಮಗೆ ಚೇಂಜ್ ಮಾಡ್ಕೊಳ್ಳೋಕೆ ಏನಾದರೂ ಇಷ್ಟ ಇದ್ದರೆ ನೀವು ಆಪ್ಷನ್ ಎಂಟ್ರಿನ ಮಾರ್ಕ್ ಆದಮೇಲೆ ಚೇಂಜ್ ಮಾಡ್ಕೋಬೋದು ಅಪ್ ಟು ಫಸ್ಟ್ ರೌಂಡ್. ಫಸ್ಟ್ ರೌಂಡ್ಗಿಂತ ಮೊದಲು ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ನಿಮ್ಮ ಸೀಟ್ ಇದು ಆಪ್ಷನ್ ಎಂಟ್ರಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಅಲ್ಲಿವರೆಗೂ ನೀವು ಚೇಂಜ್ ಮಾಡ್ಕೋಬಹುದು. Candidates can get to know that the other candidate with lower merit is allotted a seat which he was eligible but for his or her not entering that option. ನಿಮಗಿಂತ ಕಡಿಮೆ ರ್ಯಾಂಕ್ ಬಂದಿರುತ್ತೆ, ಬಟ್ ನಿಮ್ಗೆ ಇಷ್ಟಪಟ್ಟಂಥ ಕಾಲೇಜ್ ಅವನಿಗೆ ಸಿಕ್ಬಿಟ್ಟಿರುತ್ತೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿರಲ್ಲ ಅದನ್ನು ಕಾಲೇಜ್ನ, ಇಲ್ಲ ಕೆಳಗಡೆ ಹಾಕೊಂಡಿರ್ತೀರ. ಸೊ ನೀವು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಚೇಂಜ್ ಮಾಡ್ಕೋಬೋದು. ಆಮೇಲೆ therefore the candidate will be given one more chance to change the priority of options or deletion or addition or reordering of the options. ಮಾರ್ಕ್ ರಿಸಲ್ಟ್ ಬಂದ ಮೇಲೆ ನೀವು ರಿಆರ್ಡರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು ಆಫ್ಟರ್ ಮಾರ್ಕ್. Due to change in the options by candidates after mark seat allotment, one may not get the same seat in the real allotment as was allotted in the mark allotment. ನಿಮ್ಮ ಮಾರ್ಕಲ್ಲಿ ಸಿಕ್ಕಂತಹ ಸೀಟು ರಿಯಲ್ ಅಲಾಟ್ಮೆಂಟಲ್ಲಿ ಸಿಗಬಹುದು, ಸಿಗದೇ ಇರಬಹುದು. ಕಾರಣ ಏನು ಅಂದರೆ ಬೇರೆಯವರು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಚೇಂಜ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಬರೋಣ, ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಅಂಡ್ ಅಡ್ಮಿಷನ್. ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಅಂಡ್ ಅಡ್ಮಿಷನ್. The seat matrix issued by the government for each discipline will be adopted for allotment of seats. ಈಗ ನೀವು ನೋಡಿರ್ತೀರ ಸೀಟ್ ಮ್ಯಾಟ್ರಿಕ್ಸ್, ಅದು ಒಂದು ಟೆಂಟೇಟಿವ್, ಅದು ಫೈನಲ್ ಅಲ್ಲ, ಅದು ಇನ್ನು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಕಾಲೇಜ್ ವೈಸ್, ಕೋರ್ಸ್ ವೈಸ್ ಅಂಡ್ ಕ್ಯಾಟಗರಿ ವೈಸ್ seat matrix issued by the government will be hosted on the KEA website for the information of the candidates and parents before the beginning of the first round and from time to time. ಸೊ KEA ವೆಬ್ಸೈಟಲ್ಲಿ ಹೋಸ್ಟ್ ಮಾಡ್ತಾರೆ. ಕ್ಯಾಟಗರಿ ವೈಸು, ಕಾಲೇಜ್ ವೈಸು, ಸ್ಟ್ರೀಮ್ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದರದ ಆಧಾರದ ಮೇಲೆ ಮಾತ್ರ ನಿಮಗೆ ಸೀಟ್ಸ್ ಅಲಾಟ್ ಆಗುತ್ತೆ. ದ ಅಲಾಟ್ಮೆಂಟ್ ಆಫ್ ಸೀಟ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಫಾಲೋಯಿಂಗ್ 3 rounds. ಯಾವುದು ಅದು 3 rounds? ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ನಿಮಗೆ ಡೌಟ್ ಇರ್ಬೋದು, ಯಾಕೆ ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ರೌಂಡ್ ಅಂತ ಕರೀತಿಲ್ಲ ಅಂತ. ಲಾಂಗ್ ಬ್ಯಾಕು ಸುಪ್ರೀಂ ಕೋರ್ಟರು ಹೇಳಿದ್ರು 2 ರೌಂಡಲ್ಲಿ ಮುಗಿಸಿ ನೀವು ಕೌನ್ಸಿಲಿಂಗು, ಯಾಕೆ ತುಂಬ ರೌಂಡ್ಸ್ ಮಾಡ್ತೀರಾ ಅಂತ. ಬಟ್ ಪೇರೆಂಟ್ಸು ಸ್ಟೂಡೆಂಟ್ಸ್ಗೆ ಅಷ್ಟೊಂದು ಸಮಾಧಾನ ಇಲ್ಲ, ಮಾಡ್ತಾನೆ ಇರಬೇಕು ಕೌನ್ಸಿಲಿಂಗ್, ಹೋಗ್ತಾನೆ ಇರಬೇಕು, ಇವರು ಚಾಯ್ಸ್ ಎಂಟ್ರಿ ಮಾಡ್ತಾನೆ ಇರಬೇಕು ಅಂತಿದೆ.
ಹಾಗಾಗಿ ಸುಪ್ರೀಂ ಕೋರ್ಟಿನ ಕಣ್ಣಿಗೆ ಮಣ್ಣೆರ್ಚಕ್ಕೆ ಥರ್ಡ್ ರೌಂಡ್ ಅಂತ ಕರೀಲಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತರು. ನೀವು ಬೇಕಾದರೆ ಥರ್ಡ್ ರೌಂಡ್ ಅಂತ ಕರ್ಕೋಬಹುದು. ಇದನ್ನ ಥರ್ಡ್ ರೌಂಡ್ಗೆ ಆಪ್ಷನ್ನೇ ಇಲ್ಲ, ಇರೋದೇ 2 ರೌಂಡು. ಇಲ್ಲಿ 3 ರೌಂಡ್ಸ್ ಅಂತ ಕೊಟ್ಟಿದ್ದಾರೆ, 3 ರೌಂಡ್ಸ್. ಯಾಕಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಥರ್ಡ್ ರೌಂಡ್ ಅಂತ ನೀವು ತಿಳ್ಕೊಬಹುದು. ಇದು ಅಷ್ಟೊಂದು ಸಿಂಪಲ್ ಪ್ರೋಸೆಸ್ ಏನೂ ಇಲ್ಲ. ಐ ವಿಲ್ ನಾಟ್ ಗೋ ಇನ್ ಡೆಪ್ತ್ ಆಫ್ ದಿಸ್ ಸೀಟ್ ಅಲಾಟ್ಮೆಂಟ್ ಹೆಂಗಾಗುತ್ತೆ ಅಂತ. ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈಚ್ ರೌಂಡ್ ಕನ್ಸಿಸ್ಟ್ ಆಫ್ 3 phases. ಈಚ್ ರೌಂಡ್, ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ 3 phases ಇರುತ್ತೆ. ಈಚ್ ಫೇಸ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಇಟ್ರೇಷನ್ಸ್. 3 ಫೇಸ್ ಇರುತ್ತೆ. ಈಚ್ ಫೇಸಲ್ಲಿ ಸಿಕ್ಕಾಪಟ್ಟೆ ಇಟ್ರೇಷನ್ಸ್ ಇರುತ್ತೆ. ಯಾಕೆಂದರೆ ಅಷ್ಟೊಂದು ಕಾಂಪ್ಲಿಕೇಟ್ ಆಗಿರುತ್ತೆ. ಯಾಕೆಂದರೆ ಕ್ಯಾಟಗರೀಸ್ ಇದೆ, ಸ್ಪೆಷಲ್ ಕೋಟಾ ಇರುತ್ತೆ, ಡಿಫೆನ್ಸ್ ಕೋಟಾ ಇರುತ್ತೆ. ಸೊ ಹಾಗಾಗಿ ತುಂಬ ಇಟ್ರೇಷನ್ಸ್ ಇರುತ್ತೆ. 3 phases ಇರುತ್ತೆ ಈಚ್ ರೌಂಡಲ್ಲಿ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಆಲ್ KCET ಸ್ಟೂಡೆಂಟ್ಸ್ ಶುಡ್ ನೋ ದಟ್ ದೇರ್ ಆರ್ ಓನ್ಲಿ 3 rounds. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಷ್ಟೇ. ಈಗ ಏನಾಗಿದೆ, ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ KA ವೆಬ್ಸೈಟ್. ಈಗ ನೀವೆಲ್ಲರೂ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಅದು ಫೈನಲ್ ಅಲ್ಲ, ಯಾಕೆಂದರೆ ಇನ್ನೂ ನೀಟ್ ಮಾರ್ಕ್ಸ್ ಎಲ್ಲ ನೀವು ಅಪ್ಡೇಟ್ ಮಾಡಿಲ್ಲ. ಇನ್ನೊಂದಷ್ಟು ಫೈನಲ್ ವೆರಿಫಿಕೇಷನ್ ಸ್ಲಿಪ್ ಆಮೇಲೆ ಮಾಡ್ಕೋಬಹುದು ನೀವು. ಇಲ್ಲೊಂದು ಕೊಟ್ಟಿದ್ದಾರೆ, ಡು ನಾಟ್ ಶೇರ್ ದ ಸೀಕ್ರೆಟ್ ಕೀ ಪ್ರಿಂಟೆಡ್ ಅಂತ ವೆರಿಫಿಕೇಷನ್ ಸ್ಲಿಪ್ ವಿತ್ ಎನಿವನ್ ಅಂತ. ಈ ವರ್ಷದಿಂದ ಸೀಕ್ರೆಟ್ ಕೀ ರಿಲೀಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಲಾಸ್ಟ್ ಇಯರು ತುಂಬ ಬೇರೆ ಯಾರೋ ಸೀಕ್ರೆಟ್ ಕೀ ಮಿಸ್ಯೂಸ್ ಮಾಡ್ಕೊಂಡು ಏನೇನೋ ಆಯಿತು. ಈಗೆಲ್ಲ ನಿಮ್ಮದು ಫೇಸ್ ID ಇಲ್ಲ OTP, ನಿಮ್ಮ ಫೋನ್ ನಂಬರ್ OTP ಬರುತ್ತೆ. ಹಾಗಿದ್ದರೆ ಮಾತ್ರ ಎವ್ರಿ ಇಟ್ರೇಷನ್ಗೂ, ಎವ್ರಿ ಟೈಮ್ ಆಪ್ಷನ್ ಎಂಟ್ರಿಗೂ OTP ಬಂದೇ ಬರುತ್ತೆ. ರೀಡ್ ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್ ಅಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಈ ವರ್ಷದ ಇನ್ಫಾರ್ಮೇಷನ್ ಬುಲೆಟಿನ್ ಇನ್ನೂ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದ ತಕ್ಷಣವೇ ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲ ಪ್ರಿಂಟ್ ತೊಗೊಂಡು ಕಂಪ್ಲೀಟಾಗಿ ಓದಿ. ಯಾವ ವಿಡಿಯೋ ಏನೂ ಬೇಕಾಗಿಲ್ಲ. ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀಟಾಗಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ವೆರಿಫೈ ದ ಡೀಟೇಲ್ಸ್ ಪ್ರಿಂಟೆಡ್ ಅಂತ ವೆರಿಫಿಕೇಷನ್ ಸ್ಲಿಪ್. ಈಗ ವೆರಿಫಿಕೇಷನ್ ಸ್ಲಿಪ್ ಇದೆ. ಏನಾದರೂ ಡಿಸ್ಕ್ರಿಪೆನ್ಸಿ ಇದ್ದರೆ ಕಾಂಟ್ಯಾಕ್ಟ್ KEA ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಪೆನ್ಸಿ. KEAನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ತಪ್ಪಾಗಿದ್ದರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿರಬಹುದು, ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ವೆರಿಫಿಕೇಷನ್ ಸ್ಲಿಪ್ಪು. ನೆಕ್ಸ್ಟು ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಎಂಟ್ರಿ ಆಫ್ ಆಪ್ಷನ್ಸ್ ಬೈ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಯುವರ್ ಕೆರಿಯರ್. ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಎಂಟ್ರಿ ಆಫ್ ಆಪ್ಷನ್ಸ್ ಬೈ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. Based on the priority of options entered by the candidate and merit, seat allotment will take place. ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮ್ಮ ಮೆರಿಟ್, ನಿಮ್ಮ ರ್ಯಾಂಕ್ ಹೇಗಿದೆ ಅಂತ ನೋಡಿಕೊಂಡು ಸೀಟ್ ಅಲಾಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಏನು? ತುಂಬ ಜನಕ್ಕೆ ಫಸ್ಟ್ ಟೈಮರ್ಸು ಅವ್ರಿಗೆ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಒಂದಷ್ಟು ಕುತೂಹಲ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿರ್ಬೋದು. ಅವರಿಗೆ ಆಪ್ಷನ್ ಎಂಟ್ರಿ ಮೀನ್ಸ್ ಇಂಡಿಕೇಶನ್ ಆಫ್ ಕಾಲೇಜಸ್ ಆರ್ ಕೋರ್ಸಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ ಇನ್ ಟು ದ KEA ಪೋರ್ಟಲ್. ನೀವು ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಯಾವ್ಯಾವ್ದು ಇಷ್ಟ, ಪ್ರಯಾರಿಟಿ, ಕನ್ನಡದಲ್ಲಿ ಆದ್ಯತೆ ಅಂತೀವಿ. ಸೊ ಪ್ರಥಮ ಆದ್ಯತೆ, ದ್ವಿತೀಯ ಆದ್ಯತೆ, ಮೂರನೇ ಆದ್ಯತೆ, ನಾಲ್ಕನೇ ಆದ್ಯತೆ ಅಂತ ಪ್ರಯಾರಿಟಿ ಮೇಲೆ ನಿಮಗೆ ಕಾಲೇಜು ಪ್ಲಸ್ ಕೋರ್ಸ್. RV ಕಾಲೇಜ್, EC RV ಕಾಲೇಜ್, A&ML RV ಕಾಲೇಜ್, CS BMS CS ಅಂತ ಒಂದು ಆರ್ಡರ್ಲಿ ಬರ್ಕೊಂಡು ಹೋಗ್ತಾರೆ. ಅದನ್ನ ಪ್ರಯಾರಿಟಿ ಅಂತಾರೆ. ಸೊ ಆಪ್ಷನ್ ಎಂಟ್ರಿ ಅಂದರೆ ಇಂಡಿಕೇಶನ್ ಆಫ್ ಕಾಲೇಜಸ್ ಆರ್ ಕೋರ್ಸಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ ಇನ್ ಟು ದ KEA ಪೋರ್ಟಲ್. ಸೊ ಎಂಟ್ರಿ ಆಫ್ ಆಪ್ಷನ್ಸ್ ಬೈ ದ ಎಲಿಜಿಬಲ್ ಕ್ಯಾಂಡಿಡೇಟ್, ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಮುಂದೆ ಏನಾಗಬಹುದು, ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಿಮ್ಗೆ ಆಗಲೇ ಹೇಳಿದಾಗೆ ಮಾರ್ಕ್ ಅನ್ನೋದು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಅಣಕು ಸೀಟು ಹಂಚಿಕೆ. ಮಾರ್ಕ್ ಸೀಟ್ ಅಲಾಟ್ ಆದ ಮೇಲೆ ಏನು, ಆಫ್ಟರ್ ದ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಇದಾದ ಮೇಲೆ ನೀವು ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಬೋದು, ರಿಅರೇಂಜ್ ಮಾಡ್ಬೋದು. ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ ಫಾರ್ ಸೀಟ್ ಅಲಾಟ್ಮೆಂಟ್. ಇದಾದ ಮೇಲೆ ನಿಮ್ಗೆ ಯಾವುದೇ ಫರ್ದರ್ ಆಪ್ಷನ್ ಎಂಟ್ರಿ ಬಿಡೋದಿಲ್ಲ. ಓನ್ಲಿ ಯು ಕ್ಯಾನ್ ಡಿಲೀಟ್ ಅಂಡ್ ರಿಆರ್ಡರ್. ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಮಾರ್ಕ್ ಆದಮೇಲೆ ಹುಷಾರಾಗಿರಿ. ಮಾರ್ಕ್ ಆದ ತಕ್ಷಣವೇ ನಿಮಗೆ 1-2-3 ದಿನ ಟೈಮ್ ಕೊಡ್ತಾರೆ, ಆಗ ರಿಅರೇಂಜ್ ಮಾಡ್ಕೋಬಹುದು. ಮಾರ್ಕ್ ಆದಮೇಲೆ ಯಾವ ರೌಂಡು, ಮೋಸ್ಟ್ ಇಂಪಾರ್ಟೆಂಟ್, ರಿಯಲ್ ಅಲಾಟ್ಮೆಂಟ್ ಸ್ಟಾರ್ಟ್ಸ್. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್. ನಿಮ್ಗೆ ಸೀಟ್ ಅಲಾಟ್ ಆಯಿತು ಅಂದ್ಕೊಳ್ಳಿ. ಸೀಟ್ ಅಲಾಟ್ ಆದಮೇಲೆ ಇನ್ನೂ ತುಂಬ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಆಗಲೇ ಹೇಳಿದೆ ಚಾಯ್ಸ್ ಬಗ್ಗೆ ಹೇಳ್ತೀನಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅನ್ನೋದಿರುತ್ತೆ. ಖಂಡಿತ ನೀವು ಅರ್ಥ ಮಾಡ್ಕೊಡ್ಲೇಬೇಕು. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಓನ್ಲಿ ಅಬೌಟ್ ದಿಸ್ ಚಾಯ್ಸಸ್ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನೋಡ್ಕೊಳ್ಳಿ, ಚಾಯ್ಸ್ 1 ಅಂದ್ರೇನು, 2 ಅಂದ್ರೇನು, 3 ಅಂದ್ರೇನು, 4 ಅಂದ್ರೆ ಏನು. ನಿಮ್ಗೆ ಸೀಟ್ ಸಿಕ್ಕಿದೆ ಅಂದ್ಕೊಳ್ಳಿ ಫಸ್ಟ್ ರೌಂಡಲ್ಲಿ. ನಿಮ್ಗೆ ಸೀಟ್ ಸಿಕ್ಕಿದೆ, ಯು ಆರ್ ಹ್ಯಾಪಿ ವಿತ್ ದ ಸೀಟ್.
ಹೋಗಿ ಅಡ್ಮಿಷನ್ನು ಆಗ್ತೀರಾ ಅಂದ್ಕೊಳ್ಳಿ, ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ನೀವು ತಯಾರಿದ್ದೀರಾ. ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಪ್ರಯಾರಿಟಿ ಟಾಪ್ 1 ಪ್ರಯಾರಿಟಿ 1ಗೆ ಸಿಕ್ಬಿಟ್ಟಿದೆ ನಿಮಗೆ. ನಿಮ್ಗೆ ಆ ಕಾಲೇಜ್ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಸೊ ನೀವು ಅಡ್ಮಿಷನ್ ಆಗಬೇಕು ಅಂದರೆ ದೆನ್ ಎಕ್ಸರ್ಸೈಸ್ ಚಾಯ್ಸ್ 1. ಚಾಯ್ಸ್ 1 ಕೊಟ್ಟರೆ ನೀವು ಫೀಸ್ ಕಟ್ತೀರಾ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗ್ತೀರಾ ಅಂತ ಅರ್ಥ. ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆದರೆ ಏನರ್ಥ, ನೀವು KEA ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಾ ಅಂತ. ಯಾಕೆಂದರೆ ಮುಗೀತು, ನಿಮ್ಮ ಸೀಟ್ ಅಲಾಟ್ ಆಗಿದೆ, ನೀವು ಅಡ್ಮಿಷನ್ ಆಗಿದ್ದೀರಾ, ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಮುಗೀತು. ಚಾಯ್ಸ್ 2 ಅಂದರೆ ಏನು? ಯು ಆರ್ ಹ್ಯಾಪಿ ವಿತ್ ದ ಸೀಟ್, ಯು ಆರ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ನಿಮ್ಗೆ ಸಮಾಧಾನ ಇದೆ, ಬಟ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದೆ, ಅಂದರೆ ಇದಕ್ಕಿಂತ ಬೆಟರ್ ಸೀಟ್ ಸಿಗಬಹುದು ಅನ್ನೋ ಹೋಪ್ಸ್ ಇದೆ ನಿಮಗೆ. ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್. ಸೊ ನೀವು ಸೆಕೆಂಡ್ ರೌಂಡ್ ಹೋಗ್ತೀರಾ ಅಂದರೆ ನಿಮ್ಮ ಕೈಯಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆದ ಸೀಟು ನಿಮ್ಮ ಹತ್ರನೇ ಇರುತ್ತೆ. ಇದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ ಮಾತ್ರ ಈ ಸೀಟು ಬೇರೆಯವ್ರಿಗೆ ಹೋಗುತ್ತೆ. ನಿಮ್ಗೆ ಇದಕ್ಕಿಂತ ಬೆಟರ್ ಸೀಟ್ ಸಿಗಲಿಲ್ಲ ಅಂದರೆ ಅದೇ ಸೀಟು ನಿಮ್ಮ ಹತ್ರ ಇರುತ್ತೆ. ಯು ಆರ್ ಹೋಲ್ಡಿಂಗ್ ದಟ್ ಸೀಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಹೋಲ್ಡ್. ಫಸ್ಟ್ ರೌಂಡಲ್ಲಿ ಸಿಕ್ಕಂಥ ಸೀಟು ಹೋಲ್ಡಲ್ಲಿರುತ್ತೆ. ಯು ಕ್ಯಾನ್ ಗೋ ಫಾರ್ ಸೆಕೆಂಡ್ ರೌಂಡ್. ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋ ಅಗತ್ಯ ಇಲ್ಲ. ಶುಡ್ ನಾಟ್ ಜಾಯ್ನ್ ದ ಕಾಲೇಜ್ ಬಟ್ ವೇಟ್ ಫಾರ್ ದ ಸೆಕೆಂಡ್ ರೌಂಡ್. ಯಾಕೆಂದ್ರೆ ನೀವು ಕೊಟ್ಟಿರೋದು ಚಾಯ್ಸ್ 2. ಫೀಸು ಸಹ ಕಟ್ಟೋ ಅಗತ್ಯ ಇಲ್ಲ. ಓನ್ಲಿ KCET ಸ್ಟೂಡೆಂಟ್ಸ್. ದಿಸ್ ವಿಲ್ ನಾಟ್ ಅಪ್ಲೈ ಫಾರ್ ನೀಟ್ ಆಸ್ಪಿರೆಂಟ್ಸ್. ಯಾಕೆಂದ್ರೆ ನೀಟ್ಗೆ ಸ್ವಲ್ಪ ಚೇಂಜ್ ಇರುತ್ತೆ, ನಿಧಾನವಾಗಿ ಹೇಳ್ತೀನಿ. ನೆಕ್ಸ್ಟ್ ಚಾಯ್ಸ್ 3. ಚಾಯ್ಸ್ 3 ಅಂದರೆ ನಿಮಗೆ ಸಿಕ್ಕಂತಹ ಸೀಟು ಇಷ್ಟ ಇಲ್ಲ. ಇದಂತೂ ನಾನು ಐ ಹೇಟ್ ದಿಸ್. ಯಾಕೆಂದರೆ ನಿಮ್ಗೆ ಇಷ್ಟ ಇಲ್ಲದಿರೋ ಸೀಟ್ನ ನೀವು ಯಾಕೆ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಂತ ತುಂಬ ಜನ ಹೇಳ್ತಾರೆ. ಸರ್ ನನಗೆ ಈ ಕಾಲೇಜ್ ಬೇಡ, ಈ ಬ್ರಾಂಚ್ ಬೇಡ ಅಂತ ಹೇಳ್ತಿರ್ತಾರೆ. ಬೇಡ ಅಂದರೆ ಯಾಕ್ರಪ್ಪ ಆಪ್ಷನ್ ಎಂಟ್ರಿ ಮಾಡ್ತಾರೆ? ಎವ್ರಿ ಇಯರು ಸಾವಿರಾರು ಜನ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆಮೇಲೆ ನನಗೆ ಬೇಡ ಸರ್ ಆ ಸೀಟು ಅಂತೀರ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಯು ಶುಡ್ ಎಕ್ಸರ್ಸೈಸ್ ಚಾಯ್ಸ್ 3. ಚಾಯ್ಸ್ 3 ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ಎನಿ ಸೀಟ್. ನನಗೆ ಈ ಸೀಟೇ ಬೇಡ ಸರ್ ಅಂತ ಸೀಟ್ ಸರೆಂಡರ್ ಮಾಡೋದು, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಇನ್ನು ಕೆಲವರು ಚಾಯ್ಸ್ 4 ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್, ವಿಶ್ ಟು ಎಕ್ಸಿಟ್ ಫ್ರಮ್ ಅಲಾಟ್ಮೆಂಟ್ ಪ್ರೋಸೆಸ್. ನಾನು ಲಾಂಗ್ ಟರ್ಮ್ಗೆ ಹೋಗ್ತೀನಿ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತೊಗೊಂಡಿದ್ದೀನಿ, ಕಾಮೆಡ್ಕೇಲಿ ಸೀಟ್ ತೊಗೋತೀನಿ, ನನಗೆ ಈ KEA ಕೌನ್ಸಿಲಿಂಗ್ ಬೇಡ ಅಂದರೆ ಯು ಕ್ಯಾನ್ ಎಕ್ಸಿಟ್ ಬೈ ಗಿವಿಂಗ್ ಚಾಯ್ಸ್ 4. ಯಾವುದೋ ಒಂದು ಚಾಯ್ಸ್ ಕೊಡಲೇಬೇಕು. ನಿಮಗೆ ಸೀಟ್ ಅಲಾಟ್ ಆಯಿತು ಅಂದರೆ ಚಾಯ್ಸ್ 1, 2, 3, 4ಅಲ್ಲಿ ಯಾವುದೋ ಒಂದು ನೀವು ಎಕ್ಸರ್ಸೈಸ್ ಮಾಡಲೇಬೇಕು. ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಇಲ್ಲ ನಾನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರ್ಕೊಂಡೆ ಅಂತ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಚಾಯ್ಸ್ ಕೊಡಲೇಬೇಕು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ. ಇದು ಯಾರಿಗೆ? ಸೀಟ್ ಅಲಾಟ್ ಆದವ್ರಿಗೆ. ಒಂದಷ್ಟು ಸಾವಿರ ಜನಕ್ಕೆ ಸೀಟ್ ಅಲಾಟ್ ಆಗೋದಿಲ್ಲ, ಯಾಕೆಂದರೆ ಆಪ್ಷನ್ ಎಂಟ್ರಿಯಲ್ಲಿ ಸಫಿಷಿಯಂಟ್ ಕಾಲೇಜಸ್ ಕೊಡೋದಿಲ್ಲ. ಅವ್ರು ಏನು ಮಾಡಬೇಕು? ಸೀಟ್ ನಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್, ವೇಟ್ ಫಾರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ವೇಟ್ ಫಾರ್ ದ ಸೆಕೆಂಡ್ ರೌಂಡ್. ಈಗ ನೀವು ಯಾವುದೇ ಕಾಲೇಜಸ್ಸು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಆ್ಯಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ರೌಂಡ್ ಆಯಿತು, ಆ್ಯಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಸಫಿಷಿಯಂಟ್ ಕಾಲೇಜಸ್ ಜಾಸ್ತಿನೇ ಎಂಟ್ರಿ ಮಾಡಿ, ಎಷ್ಟು ಬೇಕಾದರೂ ಕಾಲೇಜ್ ಎಂಟ್ರಿ ಮಾಡಿ. ಸೊ ಫಸ್ಟ್ ರೌಂಡ್ ಆದಮೇಲೆ ನಿಮ್ಮ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಆಪ್ಷನ್ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಸೆಕೆಂಡ್ ರೌಂಡಲ್ಲೂ ನಿಮ್ಗೆ ಸಿಗದೇ ಇರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಜಾಸ್ತಿ ಆಪ್ಷನ್ಸ್ ಮಾಡಿ. ಸರಿ, ಫಸ್ಟ್ ರೌಂಡ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ. ಇಲ್ಲೆಲ್ಲೂ ಆ್ಯಡ್ ಅಂತಿಲ್ಲ ನೋಡಿ, ಎಲ್ಲೂ ಆ್ಯಡ್ ಮಾಡಲಿಕ್ಕಾಗಲ್ಲ. ನೀವು ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅಥವಾ ರೀಅರೇಂಜ್ ದ ಆಪ್ಷನ್ಸ್. Finally, saved options will be used for the seat allotment. Publication of second round seat allotment ಆಗುತ್ತೆ. ಸಪೋಸ್ ನೀವು ಸೀಟ್ ಅಲಾಟ್ ಆಯಿತು, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಚಾಯ್ಸ್. ಒನ್ಸ್ ಅಗೇನ್ ಚಾಯ್ಸ್ 1, 2, 3, 4. ಚಾಯ್ಸ್ 1 ಅಂದರೆ ನೀವು ಫೀಸ್ ಕಟ್ತೀರಾ, ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗ್ತೀರಾ. ಚಾಯ್ಸ್ 2 ಸ್ವಲ್ಪ ಡಿಫ್ರೆನ್ಸ್ ಇದೆ ಇಲ್ಲಿ. ಯು ಆರ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್ ಬಟ್ ಯು ವಿಲ್ ಪೇ ದ ಫೀಸ್. ಈಗ ಚಾಯ್ಸ್ 2 ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟರೆ ಫೀಸ್ ಕಟ್ಟಬೇಕು, ಬಟ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಂಗಿಲ್ಲ. ಸೀಟು ನಿಮ್ಮ ಹತ್ರನೇ ಇರುತ್ತೆ, ಹೋಲ್ಡಲ್ಲಿ ಇರುತ್ತೆ ಅದು. ಪೇ ದ ಫೀಸ್, ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಅದೇ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟರೆ ನೀವು ಫೀಸ್ ಕಟ್ಟೋ ಅಗತ್ಯ ಇರಲಿಲ್ಲ. ಸೆಕೆಂಡ್ ರೌಂಡ್ ಆದಮೇಲೆ ಚಾಯ್ಸ್ 2 ಕೊಟ್ಟರೆ ಫೀಸ್ ಕಟ್ಟಲೇಬೇಕು. ಇಲ್ಲಿ ಒಂದಷ್ಟು ಜನ ಎಲ್ಲ ಡಿಲೀಟ್ ಆಗ್ತಾ ಹೋಗ್ತಾರೆ. ಫೀಸ್ ಕಟ್ಟಬೇಕು ಅಂದ ತಕ್ಷಣ ಚಾಯ್ಸ್ 2 ಕೊಡೋದಿಲ್ಲ ಅವರು. ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಟೈನ್ಡ್ ಹಿಯರ್. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ವೆಯ್ಟ್ ಟಿಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಯಾರು ಹರಿಬರಿ ಮಾಡ್ಕೋಬೇಡಿ, ಮೊದಲೇ ಹೋಗಿ ಅಡ್ಮಿಟ್ ಆಗಬೇಡಿ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಚಾಯ್ಸ್ 3 ನಾಟ್ ಸ್ಯಾಟಿಸ್ಫೈಡ್, ನನಗೆ ಇಷ್ಟ ಇಲ್ಲ ಸರ್ ಈ ಸೀಟು, ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ದ ಸೀಟ್. ನಿಮ್ಗೆ ಸೆಕೆಂಡ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಗಿತ್ತು, ನಿಮ್ಗೆ ಇಷ್ಟ ಇಲ್ಲ, ಚಾಯ್ಸ್ 3 ಕೊಟ್ಟರೆ ಅದು ಸರೆಂಡರ್ ಮಾಡೋ ಥರ, ಫೀಸ್ ಕಟ್ಟೋಷ್ಟಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬಹುದು. ನೆಕ್ಸ್ಟ್ ಚಾಯ್ಸ್ 4, ಸರ್ ನನಗೆ ಈ ಸೀಟೇ ಬೇಡ ಸರ್, KEA ಕೌನ್ಸಿಲಿಂಗು ಬೇಡ, ನಾನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗಿದ್ದೀನಿ, ಇಲ್ಲ ಕಾಮೆಡ್ಕೇಲಿ ಹೋಗಿದ್ದೀನಿ, ಇಲ್ಲ ಇನ್ನೇನು ಮ್ಯಾನೇಜ್ಮೆಂಟಲ್ಲಿ ನಾನು ಮೆಡಿಕಲ್ಗೆ ಸೇರ್ಕೊಂಡಿದ್ದೀನಿ, ಇಲ್ಲ ಲಾಂಗ್ ಟರ್ಮ್ಗೆ ಹೋಗ್ತೀನಿ. ಚಾಯ್ಸ್ 4 ಕೊಡಿ, ಎಕ್ಸಿಟ್ ಆಗಿ.
ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು ಅಂದರೆ ಯಾವುದೋ ಒಂದು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಚಾಯ್ಸ್ 1, 2, 3, 4. ನೆಕ್ಸ್ಟ್ ಲಾಸ್ಟ್ ರೌಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್. ಎಲ್ಲೂ ಆ್ಯಡ್ ಅಂತಿಲ್ಲ ನೋಡಿ ಇಲ್ಲಿ. ಬಟ್ ಒಂದಷ್ಟು ಇಯರಲ್ಲಿ ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಟ್ಟಿದ್ರು. ಬಟ್ ಯಾವಾಗಲೂ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ನಾವು ಬಿಡಲ್ಲ ಅಂತಲೇ ಹೇಳ್ತಾರೆ, ಬಟ್ ಬಿಡ್ತಾರೆ. ಬಟ್ ಅದನ್ನು ನೀವು ನಂಬ್ಕೊಬೇಡಿ. ಯಾಕೆಂದರೆ ಇಲ್ಲೇನಿದೆ, ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್ ಅಂತ ಇದೆ ಅಷ್ಟೇ. ಸೊ ಇವರು ಆಪ್ಷನ್ ಎಂಟ್ರಿ ಬಿಡಲ್ಲ ಅಂತ ಹೇಳ್ತಾರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ, ಬಟ್ ಯೂಶಿಯಲಿ ಇಂಜಿನಿಯರಿಂಗಲ್ಲಿ ಕೊಡ್ತಿದ್ದಾರೆ. Finally, saved options will be used for the seat allotment. Next, after publication of the second extended round seat allotment results, there will not be any choice to select. Candidates have to compulsorily join the selected college. Second extended round ಆದಮೇಲೆ ನಿಮ್ಗೆ ಯಾವುದೂ ಚಾಯ್ಸ್ ಇಲ್ಲ. ಚಾಯ್ಸ್ 1, 2, 3, 4 ಖಂಡಿತ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬೇಕು. 95% ಜನ ಅಡ್ಮಿಟ್ ಆಗ್ತಾರೆ. ಇನ್ನು 5% ಮತ್ತೆ ಕೆ ಎ ಮುಂದೆ ಹೋಗಿ ನಿಂತ್ಕೋತಾರೆ. ಸರ್ ನನಗೆ ಈ ಸೀಟ್ ಬೇಡ, ಅವರು ಪೆನಾಲ್ಟಿ ಹಾಕ್ತಾರೆ, ಫೈನ್ ಹಾಕ್ತಾರೆ. ಸೊ ಆ ಥರ ಎವ್ರಿ ಇಯರು ನಡೆಯುತ್ತೆ. ಈ ವರ್ಷ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಹುಷಾರಾಗಿ, ತುಂಬ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಸರಿ ಎಲ್ಲ 2 ಸರಿ ಈ ವಿಡಿಯೋ ನೋಡಿ, ಮತ್ತು ಮುಂದೆ ಎಲ್ಲ ವಿಡಿಯೋದಲ್ಲಿ ಇದು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಎವ್ರಿ ಇಯರ್ ಒಂದಷ್ಟು ಜನ ಸರ್ ನನಗೆ ಸೀಟ್ ಇಷ್ಟ ಇಲ್ಲ, ಅಲಾಟ್ ಆಗ್ಬಿಟ್ಟಿದೆ, ನನಗೆ ಬೇಡ, ಏನು ಮಾಡೋದು? ಮತ್ತೆ ಹೋಗ್ತೀರಾ ಕೆ ಇ ಹತ್ರ, ಅವ್ರ ಹತ್ರ ಬೈಸ್ಕೋತೀರಾ, 5,000 10,000 ದಂಡ ಕಟ್ತೀರಾ, ಇಲ್ಲ 1,00,000 ದಂಡ ಕಟ್ತೀರಾ. ಆ ಕಾನ್ಸಿಕ್ವೆನ್ಸಸ್ ಎಲ್ಲ ಫೇಸ್ ಮಾಡೋದಕ್ಕಿಂತ ಕರೆಕ್ಟಾಗಿ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಂಪ್ಲೀಟ್ KCET ಕೌನ್ಸಿಲಿಂಗ್ ಪ್ರೋಸೆಸ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.